ಮೂರಿಗೆ ಮುಂಚೆ ಆಗೆ ಎದ್ದಿ ಕೋಳಿ ಕೂಗಿ ಎಲ್ಲರನ್ನೂ ಎಬ್ಬಿಸ್ತದಲ್ಲ ಕೊಕ್ಕೊ ಕಾಕೋ ಅಂತ. ಹಂಗೆ ನಮ್ಮತ್ತೆ ನಮ್ಮನೇಲಿ ಬೇಗ ಎದ್ಬಿಟ್ಟು ಕಾವ್ 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 ಅಂತ ಎಲ್ಲಾರನ್ನೂ ಎಬ್ಬಿಸ್ತಿದ್ರು. ಇವತ್ತೇನು ಸಮಾಚಾರ, 9 ಗಂಟೆ ಆಗಕ್ಕೆ ಬಂದೈತೆ, ಇನ್ನೂ ಎದ್ದಿಲ್ವಲ್ಲ. ಹೊಗೆಗೆ ಹಾಕಿಸ್ಕೊಂಡ್ಬಿಟ್ಟವ್ರ, ಏನು ಕತೆ? ಇಲ್ಲ ಹೋಗ್ಬಿಟ್ಟು ಎಬ್ಬಿಸ್ಬಿಡ್ಲಾ? ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಯಾವುದಕ್ಕೂ ನೋಡೇ ಬಿಡೋಣ, ಒಂದ್ಸತಿ ಹೋಗ್ಬಿಡ್ತೀನಿ. ಉಸಿರು ಆಡಲಿಲ್ಲ, ಉಸಿರು ಆಚೆಗೆ ಬರಲಿಲ್ಲ ಇಲ್ಲಿ ಗಂಟ ಅಂದರೆ ರೂಮ್ ಒಳಗೆ ಹೋಗ್ಬಿಟ್ಟೆ ಎಬ್ಬಿಸ್ತೀನಿ. ಅತ್ತೆ 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 ಪಾ ಬೆಳಗ್ಗೆನೆ ಅಂತ ಕನಸು. ಈ ಕನ್ಸು ಕಾಣಕೋ ಬಿಡಲ್ಲ ಈ ಚಾಂಡಾಳಿ ಸೊಸೆ. ಬಾಯಿ ಬಡ್ಕಿತಾರೆ ಅತ್ತೆ 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 ಅಂತ ಬಡ್ಕೊಂತವಳೆ. ಅದು ಎದ್ದೋಗ ಅದೇನು ಅಂತ ಕೇಳಬೇಕು ಫಸ್ಟ್. ಅಲ್ಲ ಎಂತ ಒಳ್ಳೆ ಕನಸು ಬಿದ್ದಿತ್ತು. ಅದು ಬೆಳಗಿನ ಜಾವದ ಕನಸು. ಬಂದ್ಬಿಟ್ಟು ಒಳ್ಳೆ ಕಾಗೆ ಥರ ಎಬ್ಬಿಸ್ಬಿಟ್ಟಲೆ ಅತ್ತೆ ಅತ್ತೆ ಅಂತ. ಏನು ನಿಂದು ಅತ್ತೆ? ಟೈಮ್ ಎಷ್ಟಾಗೈತೆ ನೋಡಿ. ದಿನ 6 ಗಂಟೆಗೆ ಎದ್ಬಿಟ್ಟು ಎಲ್ಲರನ್ನೂ ಎಬ್ಬಿಸ್ತಿದ್ರಲ್ಲ ನೋಡಿ, ಎಷ್ಟಾಗೈತೆ ಟೈಮ್? 9 ಗಂಟೆ ಆಗೈತೆ ಅತ್ತೆ, 9 ಗಂಟೆ. ಆಗ್ಲಿ ಬಿಡು, ಎಂತ ಅಪರೂಪಕ್ಕೆ ಒಳ್ಳೆ ಕನ್ಸು ಕಾಣಿಸ್ತಿದೆ. ಅದನ್ನ ಹೊಡ್ಬಂದ್ಬಿಟ್ಟಲ್ಲ ನೀನು. ಅಯ್ಯೋ ಆಯ್ತು ಬಿಡಿ, ಅದೇನು ಕನ್ಸು ಕಾಣ್ತಿದ್ರಿ ಹೇಳಿ ನನ್ಗೊಂದು ಸ್ವಲ್ಪ. ಅದೇನು ಒಳ್ಳೆ ಕನಸು? ಏನು ನಿಧಿಗಿದಿ ಸಿಕ್ಬಿಟ್ಟಿದ್ದ, ಏನು ಕತೆ? ಇಂಥ ಒಳ್ಳೆ ಕನಸು ಅಂದರೆ ನನ್ನ ಮಗನಿಗೆ ಒಬ್ಬ ಒಳ್ಳೆ ಸುಂದರವಾಗಿರ, ನನ್ನ ಮಾತೆಲ್ಲ ಕೇಳೋಂಥ, ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡೋಂಥ ಹುಡುಗಿ ತಗೊಂಬಂದಿದೆ. ಅವಳು ಚೆನ್ನಾಗಿ ನೋಡ್ಕೋತಾ ಇದ್ಲು ಗೊತ್ತಾ ನನ್ನ. ಅಂಥ ಸೊಸೆ ತಗೊಂಬಂದಿದೆ. ಆ ಕನಸು ಕಾಣ್ತಾ ಇದ್ದೆ. ನನಗಿಂತ ಒಳ್ಳೆ ಸೊಸೆ ನೀವು ದುರ್ಬಿನ್ ಹಾಕೊಂಡು ಹುಡ್ಕೋದ್ರು ಸಿಗಲ್ಲ. ನಾನು ಸಿಕ್ಕಿರೋದೆ ನಿಮ್ಮ ಪುಣ್ಯ. ನಿಮ್ಮ ಮಗೊಂದು ನಿಮ್ಮದು. ನಮ್ಮ ಮಾವ ಏನೋ ಬಿಡಿ ದೇವರಂತ ಮನುಷ್ಯ. ನೀವು ಅಯ್ಯೇ ಇವಳ ಬಗ್ಗೆ ಏನಾರು ಹೇಳ್ಬಿಡಲ್ಲ, ಆಗ ಹೇಳದ್ ಬಿಡ್ತಾಳೆ. ಮತ್ತೆ ಹೇಳಿ ಮತ್ತೆ ಏನು ಕನ್ಸು ಕಾಣ್ತಿದ್ರಿ ಅಂತ? ಏನು ಕನ್ಸು ಗೊತ್ತಾ, ನನಗೆ ನನ್ನ ಗಂಡ ಚಿನ್ನದು ವಾಲೆ ತಂದ್ಕಟ್ಟಂಗೆ ಕನ್ಸು ಬಿತ್ತು ಕಣೆ. ಅಯ್ಯೋ ಏನು ಕೇಳ್ತೀಯಾ, ನಂಗಂತೂ ಭಾಳ ಖುಷಿ ಆಗ್ಬಿಡ್ತು ಬಿಡು. ಮದುವೆ ಆದಾಗಿಂದನೂ ಹಂಗೆ ತಂದ್ಕೊಟ್ಟಿದ್ದೀರ. ಸರ್ಪ್ರೈಸ್ ಅಂದ್ಬಿಟ್ಟು ತಂದ್ಕೊಟ್ಬಿಟ್ಟ ನನ್ನ ಗಂಡ. ಹಂಗೆ ಕನ್ಸ್ಕೊಂಡ್ಬಿಟ್ಟೆ. ಸರಿ ಕಂತ ಬಿಡಿ. ಏನ್ರಮ್ಮ ಇಬ್ರು ಅತ್ತೆ ಸೊಸೆರ್ ಇಬ್ರು ಬೆಳಗ್ಗೆನೆ ಮೀಟಿಂಗ್ ಸೇರಿರಂಗೈತೆ. ಏನ್ ಕತೆ ನಿಮ್ಮಿಬ್ರುದು? ಬನ್ನಿ ಬನ್ನಿ ಮಾವ, ನಿಮ್ ವಿಚಾರನೇ ಮಾತಾಡ್ತಾ ಇದ್ದು. ಅತ್ತೆ ನಿಮ್ಮ ಮೇಲೆ ಭಾಳ ಆಸೆ ಇಟ್ಕೊಂಡ್ಬಿಟ್ಟವ್ರೆ. ಏನೇನೋ ಕನ್ಸ್ಕೊಂಡ್ಬಿಟ್ಟಿದ್ದಾರೆ. ಅದೇನ್ ಕೇಳಿ ಒಂದ್ ಸ್ವಲ್ಪ. ಏನೇ ನಿಂದು? ಯಾಕೆ ನೆನ್ಸ್ಕೊತಿದ್ದೆ ನನ್ನ ಬೆಳಗ್ಗೆನೆ? ಏನ್ ಸಮಾಚಾರ? ಏನೇ ಕೇಳೋದ್ ನೋಡಿ ಹೆಂಗ್ ಕೇಳ್ತೀರಾ? ಏನ್ ಗೊತ್ತಾ, ನನ್ನ ಕನ್ಸಲ್ಲಿ ನೀವು ಚಿನ್ನದ ವಾಲೆ ತಂದ್ಕೊಟ್ಟಿದ್ರಿ ಕಣ್ರಿ. ಚಿನ್ನದ ವಾಲೆ ಕೊಟ್ಬಿಟ್ಟು ಸರ್ಪ್ರೈಸ್ ಅಂದ್ರಿ ಗೊತ್ತಾ. ಹಂಗ್ ಬಿದ್ದಿತ್ತು ನಂಗೆ ಬೆಳಗಿನ ಜಾವದ ಕನ್ಸು. ಅದನ್ನ ಕನ್ಸ್ಯಾಕೆ ಅನ್ಕತಿಯಾ? ನಿಜಾನೇ ಅನ್ಕೋ, ನಿಜವಾಗ್ಲೂ ತಂದು ಕೊಟ್ಟೆ ಅಂತ ಅನ್ಕೊಂಡು ಆರಾಮಾಗಿ ಹಾಕೊಂಡು ಒಂದ್ 2 ರೌಂಡ್ ರೋಡಲ್ಲೆಲ್ಲ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡ್ ಬಂದಿದ್ರೆ ಆಯ್ತಿತ್ತಿಲ್ವಾ? ಅಯ್ಯೋ ತಂದ್ಕೊಡಕ್ ಮಾತ್ರ ಆಗಲ್ಲ, ಮಾತದೇನ್ ಕಮ್ಮಿ ಇಲ್ಲ. ಹೋಗಿ ಹೋಗಿ ಕೆಲಸ ನೋಡೋಗಿ. ನಿಜ ಹೇಳಿದ್ರೆ ಹಿಂಗೆ ಅಪ್ಪ, ಏನ್ ಮಾಡಕ್ಕಾಯ್ತದೆ? ಬೆಳಿಗ್ಗೆ ನನ್ನ ಗಂಡಂಗೆ ಕನ್ಸು ಬೀಳ್ತು ಅಂತ ಹೇಳಿದೆ. ನಿಜಾನೇ ಅನ್ಕೋ ಅಂತ ಅಂದ್ಬಿಟ್ಟು ಹೋದ. ಅದೇನು ದುಡ್ಡು ಬೇರೆ ಕೈಯಲ್ಲಿ ಜಾಸ್ತಿ ಇಟ್ಕೊಂಡು ಓಡಾಡ್ತಿದ್ದ. ಏನು ಕತೆ ಇರ್ಬೋದು? ನೋಡೋಣ. ಏನು ಜನಕಕ್ಕ ಒಬ್ಳೆ ನಿಂತ್ಕೊಬಿಟ್ಟೆ ಏನೋ ಯೋಚನೆ ಮಾಡ್ತಾ? ಏನು ಸಮಾಚಾರ? ಅಯ್ಯೋ ಬಾರೆ ಲಕ್ಷ್ಮಿ, ಏನು ಯೋಚನೆ ಮಾಡೋಣ, ನಮ್ಮ ಮನೆಯವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಬೆಳಿಗ್ಗೆ ಓದೋನ ಕನೆ ತಿಂಡಿ ತಿಂದ್ಬಿಟ್ಟು 9 ಗಂಟೆಲಿ ನಾನು ಇವತ್ತು ಎದ್ದಿದ್ದು ಲೇಟ್ ಆಯಿತು. 9 ಗಂಟೆಗೆ ಎದ್ದೆ. ಎದ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಆಮೇಲೆ ಹಂಗೆ ಮಕ್ಕ ತೊಳ್ಕೊಂಡು ತಿಂಡಿ ತಿನ್ಕೊಂಡು ಹೋದವನು ಇನ್ನೂ ಬಂದಿಲ್ಲ. ಎಲ್ಲಿ ಹೋಗ್ಬಿಟ್ಟ, ಏನು ಕತೆ ಅಂತ ಹಿಂಗೆ ಬಾಗ್ಲಲ್ಲಿ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಅಷ್ಟೇ. ಇನ್ನೇನು ಮಾಡೋಣ ಹೇಳು? ಅಯ್ಯೋ ಅವ್ರೇನು ಸಣ್ಣ ಮಗುವ ತಗೋಕ ಬರ್ತಾರಂತೆ. ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಟೀಗಿ ಕುಡ್ಕೊಂಡು ಬಜ್ಜಿ ಗಿಜ್ಜಿ ತಿನ್ಕೊಂಡು ಕೂತಿರ್ತದೆ. ಅಲ್ಲೇ ಬಸ್ ಸ್ಟ್ಯಾಂಡ್ ಹೋಟ್ಲು ಬರ್ತಾರೆ ತಗೋ. ಹಂಗಲ್ಲ ಕಣಮ್ಮ, ದುಡ್ಡು ಕೂಡ ಹಿಡ್ಕೊಂಡು ಓಡಾಡ್ತಿದ್ನಪ್ಪ. ಅದಕ್ಕೆ ಯಾಕೋ ಏನೋ ಹೆದರಿಕೆ ಆಯಿತು. ಏನು ಕತೆ ಮಾಡೋಣ ಏನು ಅಂತ. ಅದಕ್ಕೆ ಯಾಕೆ ಎದುರ್ಕೋತಿ, ಸುಮ್ಮನಿರು. ಬಾಯಿಲಿ ಒಂಚೂರ ಒಂದು ಲೋಟದಕ್ಕಾಗಷ್ಟ ಸಕ್ಕರೆ ಕೊಡು ಬಾಯಿಲಿ. ನಮ್ಮ ಮನೆಗೆ ನೆಂಟರು ಬಂದ್ಬಿಟ್ಟವ್ರೆ. ಟೀ ಸೊಪ್ಪದೆ ಸಕ್ಕರೆನೇ ಇಲ್ಲ, ಕುಡಿಲಿ ಹೊಸಿ ಸಕ್ಕರೆ. ಅಯ್ಯೋ ಬಾರೆ ಮರ ಗಿತ್ತಿ ಕೊಡ್ತೀನಿ, ಅದಕ್ಕೇನಂತೆ. ಇಲ್ಲಾಂದ್ರೆ ಒಳಗೆ ಹೋಗು, ನನ್ನ ಸೊಸೆ ಅವಳೆ ಇಸ್ಕೋಗು, ಕೊಡ್ತಾಳಂತೆ. ಅಲ್ಲಿ ಬತ್ತಿರೋದು ನಮ್ಮ ಮನೆಯವನೇ ಅಲ್ವಾ? ಕನಕ ನಿಮ್ಮ ಮನೆಯವ್ರೆಯಾ? ಗಾಡಿ ಯಾಕೋ ಇವತ್ತು ನೀಟಾಗಿ ರೋಡಲ್ಲಿ ನಡ್ಕೊ ಬತ್ತಾದಲ್ಲ. ದುಡ್ಡು ಬೇರೆ ತಗೊಂಡೋಯ್ತು. ಹಂಗೂ ರೋಡಲ್ಲಿ ನೆಟ್ನರ್ಗೆ ಬತ್ತಾದಲ್ಲ, ಅದೇ ಡೌಟು ನನಗೆ. ಒಳ್ಳೆ ಸರಿ ಆಯ್ತು ಕನಕ ನಿಂದು. ನೀ ರೋಡಲ್ಲಿ ನೆಟ್ಟಾಗಿ ನಡ್ಕೊ ಬಂದ್ರು ಬೈತಿ, ಆ ಕಡೆಗೆ ಈ ಕಡೆಗೆ ಓಲಾಡ್ಕೊ ಬಂದ್ರೆ ಕುಡ್ಕೊಂಬತ್ತವನೆ ಅಂತ ಬೈತಿ. ಇನ್ನು ಹೆಂಗೆ ಬರ್ಬೇಕು ಹೇಳು ನಿನಗೆ? ನೀನು ಚೆನ್ನಾಗಿ ಆಡ್ತಾ ಇದ್ದೀಕಂತಾಗ. ಅಲ್ಲ ಅವ್ನು ಒಂದಿನೂ ಕುಡ್ಕೊಂಡು ಬರೋದೇ ಇಲ್ಲ. ಅದ್ರಲ್ಲಿ ಬೇರೆ ಇವತ್ತು ದುಡ್ಡನ್ನ ಭಾಳ ಏನಿಸ್ತಾ ಇಲ್ಲ. ಅಂಥದ್ರಲ್ಲೂ ಇವನು ರೋಡಲ್ಲಿ ನೆಟ್ಟಾಗಿ ನಡ್ಕೊ ಬತ್ತವನಲ್ಲ, ಅದೇ ನನಗೆ ಇದು ಏನಂದರೆ ಒಂಥರ ನನಗೆ ಟೆನ್ಷನ್ ಆಯ್ತೈತೆ. ಟೆನ್ಷನು ಏನಪ್ಪ ಅಂತ. ನಿಂದೊಳ್ಳೆ ಸರಿ ಕಣಕ್ಕ. ಪಾಪ
ಅಣ್ಣ ನೆಮ್ಮದಿಯಾಗಿ ಇರ್ಲೇಬಾರ್ದು ಬಿಡು ನಿನ್ ಕಣ್ಣೆದ್ರಿಗೆ ಅಲ್ವಾ? ಏನಣ್ಣ ಇದು ಏನೋ ಗಿಫ್ಟ್ ಬಾಕ್ಸ್ ತಂದಿರಂಗದೆ, ಏನು ಸಮಾಚಾರ? ಏನ್ ತಂದಿದಿ? ಏನಿಲ್ಲ ಕಣವ, ನಮ್ಮ ಹೆಂಗಸರಿಗೆ ಒಂದು ಸ್ಮಾಲ್ ಗಿಫ್ಟ್ ಇವತ್ತು. ಗಿಫ್ಟಾ? ನಂಗ ಏನ್ರಿ ತಂದಿದ್ದೀರಾ? ಮೇಡಮ್ ಪ್ಲೀಸ್ ಒಂಚೂರು ಜಾಗ ಬಿಡಿ, ನಾನು ನಮ್ಮ ಹೆಂಗಸ್ರು ತಾವು ಮಾತಾಡಬೇಕು. ಅಣ್ಣ ಬಾರಣ್ಣ, ಈ ಕಡೆಗೆ ಹೋಯ್ತೀನಿ ಬಾರಣ್ಣ, ನಾನು ಇಲ್ಲಂದ್ರೆ ಮನೆಗೆ ಹೊಂಟೈತೀನಿ ಬಿಡೋಣ. ಬಿಡ ಮನೆಗೆ ಹೋಗ್ಬಿಡ, ಇಲ್ಲೇ ನಿಂತ್ಕೋ, ನೋಡ್ಕೊಂಡು ಹೋಗು ಏನು ಗಿಫ್ಟ್ ತಂದಿದ್ದೀನಿ ಅಂತ. ಒಂಚೂರು ಜಾಗ ಬಿಟ್ಬಿಟ್ರೆ ನಮ್ಮ ಮನೆಯವ್ರ ಹತ್ರಕ್ಕೆ ಹೋಗ್ಬಿಡ್ತೀನಿ. ಬಂದೆ, ಅದೇನು ಕೊಡೋಣ? ತಗೊಳ್ಳಿ ಮೇಡಮ್, ಬೆಳಗ್ಗೆನೆ ಏನೋ ಕನ್ಸ್ಕೊಂಡಿದ್ರಲ್ಲ, ತಗೊಳ್ಳಿ. ರೀ ಏನ್ರಿ ಇದ್ರೊಳಗಡೆ ಚಿನ್ನದ ವಾಲೆ ಅವೇ? ನೀನ್ ಬೆಳಗ್ಗೆನೆ ಚಿನ್ನದ ವಾಲೆ ತಂದ್ಕೊಟ್ಟಂಗೆ ಕನ್ಸ್ಕೊಂಡಿದ್ದೆ ಅಂತ ಹೇಳ್ದಲ್ಲ, ಅದಕ್ಕೆ ತಗೊಂಡೇ ಬಂದ್ಬಿಟ್ಟೆ. ನೀನ್ ಕನ್ಸ್ ಕಾಣೋದೆಚ್ಚ, ನಾನು ನಿಜ ಮಾಡೋದೆಚ್ಚ? ಯಾಕೋ ಡೌಟ್ ಐತಿದ್ದಿಲ್ಲ. ಚಿನ್ನದ್ದೇ ತಂದಿದ್ದೀರಾ? ಇಲ್ಲಾಂದ್ರೆ 100-200 ರೂಪಾಯಿ ಕೊಟ್ಬಿಟ್ಟು ಉಮ್ಮಗಳೇನಾದ್ರು ತಂದ್ಬಿಟ್ಟಿದ್ಯಾ? ಹೆಂಗ ಮರಯ್ಯ? ಲಕ್ಷ್ಮಿ ನೋಡವ ನೀನೇ, ನಾನು ಇವಳಿಗೆ ಅಂತ ಚಿನ್ನದ ವಾಲೆ ತಂದು ಕೊಟ್ರೆ ಉಮ್ಮಗೋಲ್ಡು ಅಂತ ಕೇಳ್ತಾವಳೆ. ಕೊಡು ಉಮ್ಮಗೋಲ್ಡಕ್ಕಂತೆ, ಕೊಡಿಲಿ, ಮಾರಾಕ್ಬಿಟ್ಟು ದುಡ್ಡು ವಾಪಸ್ ತಗೊಬತ್ತೀನಿ, ಕೊಡಿಲಿ. ಅಕ್ಕ ಚಿಂದಬು ಕಂದ್ ಮಡಿಕೋಕ ಒಳಗಡೆ ಇಲ್ವಲ್ಲಿ, ಕಾಣಿಸ್ತಾ ಇಲ್ವಲ್ಲಿ ಚಿಂದಬು ಅಂತ? ನೀನೇ ನಿಂಗಾಡ್ತಾ ಇದ್ದಿ, ಬೆಡ್ದಿದ್ರೆ ಕೊಡಿಲಿ, ತಗೊಂಡೋಯ್ತೀನಿ ಮನೆಗೆ. ಆಯ್ತಾಯ್ತು ಚಿಂದವೇ ನಂಬ್ತೀನಿ. ಆದ್ರೂ ಇಷ್ಟು ವರ್ಷದಿಂದ ಇಲ್ದಿರೋನು ಇವತ್ತು ಏನಂತ ತಂದ್ಕೊಟ್ಬಿಟ್ಟಿದ್ಯಾ ಅಂತ ಒಂದ್ ಸ್ವಲ್ಪ ಇದು ಕರೆಂಟ್ ಹೊಡ್ದಾಗೈತದಲ್ಲ, ಸಾಕು ಸಾಕು ಹಂಗಾಯ್ತೈತೆ, ಅದಕ್ಕೆ ಕೇಳ್ದೆ. ಮಂಗಂತೂ ಭಾಳ ಖುಷಿ ಐತೈತೆ ರೀ. ನಾಳೆ ಇನ್ನೊಂದು ಕನ್ಸ್ ಕಾಣ್ತೀನಿ, ನೀವು ಅದನ್ನು ಪೂರೈಸ್ತೀರಾ? ನೋಡಪ್ಪ ಇವಳನ್ನ, ಏನೋ ಪಾಪ ಅಂತ ತಂದ್ಕೊಟ್ರೆ ನಾಳಿಗೂ ಒಂದು ಕನ್ಸು ಕಾಣ್ತಾಳತ್ತೆ, ಅದನ್ನು ತಂದ್ಕೊಡ್ಬೇಕಂತೆ. ಹೇಳು ಆಯ್ತು, ನಾಳಿಗೆ ಯಾವ ಕನ್ಸು ಕಾಣ್ತಿ ಅಂತ ಇವತ್ತೇ ಹೇಳ್ಬಿಡು. ನಾನು ಮೆಂಟಲಿ ಮತ್ತೆ ವಿಟಮಿನ್ ಎಮ್ ಅಲ್ಲಿ ಸ್ಟಡಿ ಆಗ್ಬಿಡ್ತೀನಿ, ಸ್ಟಡಿ. ರೀ ನಾಳೆ ಚಿನ್ನದ ಸೊಂಟದ ಪಟ್ಟಿ ತಂದ್ಕೊಡೋ ಥರ ಕನ್ಸು ಕಾಣ್ಲಾ ಪ್ಲೀಸ್? ಆಹಾ, ನಮ್ಮ ಮನೆ ಹೆಂಗಸ್ರೇ, ನಮ್ಮ ಹೆಂಡತಿ ನನ್ನ ಮನೇಲಿ ಇರಬೇಕೋ ಇಲ್ಲ ಇವಾಗಲೇ ಮನೆ ಬಿಟ್ಟು ಹೋಗ್ಲೋ? ರೀ ಪ್ಲೀಸ್ ಕಣ್ರಿ, ನಂಗೆ ಚಿನ್ನದ ಸೊಂಟದ ಪಟ್ಟಿ ತಂದ್ಕೊಡ್ರಿ. ನಾಳೆ ನೀವು ತಂದ್ಕೊಡೋ ಥರ ನಾನು ಕನ್ಸು ಕಾಣ್ತೀನಿ ಪ್ಲೀಸ್. ಇಲ್ಲ ನಾನು ಇವತ್ತು ರಾತ್ರಿನೇ ಊರು ಬಿಟ್ಟು ಹೋಯ್ತೀನಿ ಬಿಡು. ಇವತ್ತು ರಾತ್ರಿನೇ, ನೀನು ಬೆಳಗ್ಗೆ ಎದ್ದೋಳಷ್ಟಲ್ಲಿ ನಾನು ನಿನ್ನ ಕಣ್ಣಿಗೆ ಬೀಳಲ್ಲ. ಇವತ್ತು ನೀನು ರಾತ್ರಿ ಊರು ಬಿಟ್ಟು ಹೋಯ್ತಾ ಇರೋದೆ. ರೀ ಪ್ಲೀಸ್ ರೀ, ಹಂಗೆ ಮಾಡಬೇಡಿ. ಇಲ್ಲ ನೀನು ಮುಂದೆ ನಿಂತ್ಕೊಳ್ಳೋದು ಸರಿನೇ ಇಲ್ಲ. ಈಗ ನಿಂಗೆ ಕೊಟ್ಟಾಯ್ತು, ನಾನು ಹೋಯ್ತಾ ಇದ್ದೀನಿ, ಅಂಗಡಿ ಕಡೆಗೆ ಹೋಗ್ಬೇಕು ನಾನು. ಟಾಟಾ ಬೈ ಬೈ, ಸಂಜೆಗೆ ಬರ್ತೀನಿ. ನೀನು ಅಡುಗೆ ಮಾಡೋಗು, ಹೋಗು. ಸೊಸೆಗೆ ಒಬ್ಳೆ ಮಾಡ್ತಿರ್ತಾಳೆ, ಹೋಗಿ ಅಡುಗೆ ಮಾಡು. ರೀ ನಿಂತ್ಕೊಳ್ಳಿ ರೀ ಒಂದು ನಿಮಿಷ, ಬೇರೆ ಏನು ಕನ್ಸು ಕಾಣ್ಲಿ ಹೇಳಿ. ಹೋಗಲೇ ತೋರ್ಸಕ ಈ ಕಡೆಗೆ ಇನ್ನೊಸಿಯ, ನನಗೆ ನೋಡ್ತೀನಿ ನಾನು ಎಂತವು ಅಂತ. ನೋಡ್ಲೆ ಲಕ್ಷ್ಮಿ, ಬೆಳಿಗ್ಗೆ ತಾನೇ ನನ್ನ ಗಂಡ ಚಿನ್ನದ ವಾಲೆ ತಗೊಂಬಂದಂಗೆ ಕನ್ಸ್ಕೊಂಡೆ. ನನ್ನ ಗಂಡ ಸಂಜೆಶಲ್ಲಿ ಮಾಡಿಸ್ಕೊಂಡೆ ತಗೊಂಬಂದು ಕೊಟ್ಬಿಟ್ಟವನೇ. ಇನ್ನೇ ನೋಡಿತಲ್ಲ ಲಾಟ್ರಿ, ಹೋಗು ಮಡಿಕೋಗು ಭದ್ರವಾಗಿ. ಆದ್ರೂ ನನ್ನ ಗಂಡ ಎಷ್ಟು ಒಳ್ಳೆಯವನು. ಅಕ್ಕ ಈ ಖುಷಿಗೆ ನನಗೆ ಸಕ್ಕರೆ ಕೊಡ್ತೀಯೋ ಇಲ್ಲ ನಾನು ಹೋಗ್ನೋ? ನಮ್ಮ ಮನೆ ನೆಂಟರು ಒಂಟೆ ಹೋಗಿರ್ತಾರೆ ಇಷ್ಟೊತ್ತಿಗೆ. ಅಯ್ಯೋ ಒಂದು ಲೋಟ ಏನು 2 ಲೋಟ ಕೊಡ್ತೀನಿ, ಬಾ ಬಳಿಕೆ. ಬಿಡು ನೀನು ಇಲ್ಲೇ ನಿಂತ್ಕೋ, ನಾನು ನಿನ್ನ ಸೊಸೆ ಇಸ್ಕೊತೀನಿ. ನೋಡ್ರಪ್ಪ ಇಲ್ಲಿ ನಮ್ಮ ಯಜಮಾನ್ರು ನನಗೆ ಚಿನ್ನದ ವಾಲೆ ತಂದ್ಕೊಟ್ಟವ್ರೆ, ಸರ್ಪ್ರೈಸು ಅಂತ. ನಿಮ್ಮ ಮನೇಲೂ ಯಾರಾದರೂ ನಿಮ್ಗೆ ಹಂಗೆ ತಂದ್ಕೊಟ್ಟವ್ರಾ? ಇಲ್ಲ ನೀವು ಕನ್ಸ್ಕಾಣಿ, ಆಮೇಲೆ ನಿಮ್ಮ ಮನೆಯವ್ರಿಗೆ ಹೇಳಿ, ನಿಮಗೂ ತಂದ್ಕೊಡ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.